ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಗೆಲುವು ಬೇಕಾ? ಹಾಗಾದ್ರೆ ಕೇಳಿ ರಾಕುಂಪಿ ಫೌಂಡೇಶನ್ ಮತ್ತು ರಾಯಣ್ಣ ಶಿಕ್ಷಣ ಸಂಸ್ಥೆಯ ಧನುಷ್ ಕೋಚಿಂಗ್ ಕ್ಲಾಸಸ್. ಇಲ್ಲಿ ನಿಮ್ಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಾದ ಸೈನಿಕ, ಕಿತ್ತೂರು, ನವೋದಯ, RMS, ಮೊರಾರ್ಜಿ ವಿಶೇಷ ಹಾಗೂ ವ್ಯವಸ್ಥಿತ ತರಬೇತಿ ನೀಡಲಾಗುತ್ತದೆ. 3, 4, 5 ತರಗತಿಗೆ ಗಣಿತ, ಇಂಗ್ಲಿಷ್, IQ ಮತ್ತು GKಗೆ ವ್ಯವಸ್ಥಿತ ತರಬೇತಿ ಕೊಡಲಾಗುತ್ತದೆ. ತರಗತಿಗಳು ಏಪ್ರಿಲ್ 6, 2026ರಿಂದ ಆರಂಭವಾಗಲಿದೆ. ಇವತ್ತು ದಿನಾಂಕ 16/3/2025ರಂದು ಪ್ರಪ್ರಥಮವಾಗಿ ಸಂವಿಧಾನ ಶಿಲ್ಪಿ ಶಿಕ್ಷಣ ಪ್ರೇಮಿಗಳಾಗಿರ್ತಕ್ಕಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಈ ಸಂದರ್ಭದಲ್ಲಿ ಗೌರವಿಸುವ ಜೊತೆಗೆ ಏನು ಈ ನಾಡಿಗೆ ಉತ್ತಿ ಬಿತ್ತಿ ಅನ್ನವನ್ನು ಕೊಟ್ಟಿರ್ತಕ್ಕಂಥ ಎಲ್ಲ ನನ್ನ ರೈತ ಬಂಧುಗಳೇ ಮತ್ತು ಏನು ತಮ್ಮ ಪ್ರಾಣವನ್ನು ಪಣಕ್ಕಿಟ್ಟಿಗೆಸಿ ಈ ನಮ್ಮ ಭಾರತ ದೇಶದ ಗಡಿಯನ್ನು ಕಾಯುತ್ತಿರುವ ಎಲ್ಲ ನನ್ನ ಭಾರತೀಯ ವೀರಯೋಧ ಸೈನಿಕ ಬಂಧುಗಳೇ, ಜೊತೆಗೆ ಏನು ಸಮಾಜದಲ್ಲಿ ವಿಷಬೀಜವನ್ನು ಬಿತ್ತಿರ್ತಕ್ಕಂಥ ಸಮಾಜಘಾತಕರ ಹೆಡೆಮುರಿ ಕಟ್ಟಿ ತಮ್ಮದೇ ಆದ ಚಾಪು ಮುಡಿಸಿರ್ತಕ್ಕಂಥ ಎಲ್ಲ ನನ್ನ ಪೊಲೀಸ್ ಪಡೆ ಅಧಿಕಾರಿ ಬಂಧುಗಳೇ, ಜೊತೆಗೆ ಏನು ಯಾವುದೇ ಒಂದು ಆಯುಧದ ರಕ್ಷಣೆ ಇಲ್ಲಾರದೆ ಕೇವಲ ಒಂದು ಪೆನ್ನಿನ ಮುಖಾಂತರ ಸಮಾಜದ ಅಂಕು ಡಂಕು ತಿದ್ದುವುದರಲ್ಲಿ ನಿರತರಾಗಿರ್ತಕ್ಕಂಥ ಎಲ್ಲ ನನ್ನ ಪತ್ರಿಕಾ ಮಾಧ್ಯಮದ ಬಂಧುಗಳೇ, ಆದ್ಮೇಲೆ ಇವತ್ತು ಒಂದು ವಿಷಯವನ್ನು ನಾನು ಹೇಳಕ್ಕೆ ಇಚ್ಛೆ ಏನು ವಿಷಯವನ್ನು ಹೇಳಕ್ಕೆ ಇಚ್ಛೆ ಅಂದರೆ ಏನು ನಮ್ಮ ಭಾರತಕ್ಕೆ ಇನ್ನೂ ಸ್ವತಂತ್ರ ಬರುವ ಹಿನ್ನೆಲೆ ಕಾಲಘಟ್ಟದ ಇತಿಹಾಸ ಪಟವನ್ನು ತೆಗೆದು ನೋಡಿದಾಗ ಏನು ನಮ್ಮ ಭಾರತೀಯ ಪೂರ್ವಿಕರು ಬ್ರಿಟಿಷರ ಕಾನೂನುಗಳಿಂದ ಅತ್ಯಂತ ನೊಂದು ಹೋಗಿರ್ತಕ್ಕಂಥ ಇತಿಹಾಸ ಪುಟಗಳು ಹೇಳುವುದ್ರ ಜೊತೆಗೆ ಇವತ್ತು ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ದೇಶದ ಒಳತಿಗಾಗಿ ದೀನ ದಲಿತರ ಧ್ವನಿಯಾಗಿ ಮತ್ತು ಮಹಿಳೆಯರ ಏಳಿಗೆಗಾಗಿ ಒಟ್ಟಿನಲ್ಲಿ ಸಮಾಜದ ಕಟ್ಟು ಕಡೆ ವ್ಯಕ್ತಿಗೆ ನ್ಯಾಯವನ್ನು ಕೊಡಿಸುವಂಥ ಕೆಲಸ ಮಾಡಿದ್ದಾರೆ. ಕೆಲಸವನ್ನು ಮಾಡಿರೋದ್ರ ಜೊತೆಗೆ ಈ ದೇಶಕ್ಕೆ ಅತ್ಯಂತ ಉಡುಗೊರೆಯಾಗಿ ಕೊಟ್ಟಿರ್ತಕ್ಕಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಈ ಕಾನೂನನ್ನು ಇಡೀ ನಮ್ಮ ಜಗತ್ತಿನಲ್ಲಿ ಎಲ್ಲರೂ ಮೆಚ್ಚಿಕೊಳ್ಳುವಂಥ ವಿಷಯವಾಗಿದೆ. ಮೆಚ್ಚಿಕೊಳ್ಳೋ ವಿಷಯವಾಗಿ ಅನ್ನೋದ್ರ ಜೊತೆಗೆ ಇವತ್ತು ಏನು ನಮ್ಮ ತಾಲೂಕು ರೈತ ಹಿತರಕ್ಷಣಾ ಸಂಘ ನಿಡಗುಂದಿ ಜಿಲ್ಲೆ ವಿಜಯಪುರ ಹಾಗೂ ನಮ್ಮ ಭಾರತೀಯ ದಲಿತ ಪ್ಯಾಂಥರ್ ವಿಜಯಪುರ ಜಿಲ್ಲಾ ಘಟಕದಿಂದ ಅಂಬೇಡ್ಕರ್ ಜನ್ಮದಿನವಾದ ಏಪ್ರಿಲ್ 14ರಂದು ಸಂಪೂರ್ಣವಾಗಿ ಕರ್ನಾಟಕ ರಾಜ್ಯದಲ್ಲಿ ಸರಾಯಿ ನಿಷೇಧ ಆಗಬೇಕಂತ ಈಗಾಗಲೇ ನಮ್ಮ ವಿಜಯಪುರ ಜಿಲ್ಲಾ ಅಧಿಕಾರಿಗಳ ಮುಖಾಂತರ ಮಾನ್ಯ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರಿಗೆ ಈಗಾಗಲೇ ಮನವಿ ಕೊಟ್ಟಿದ್ದೇವೆ. ಮನವಿ ಪೂರ್ವಕವಾಗಿ ಇನ್ನೊಂದ್ಸಲ ಏನು ಹೇಳಕ್ಕೆ ಇಚ್ಛೆ ಅಂದರೆ ಮಾನ್ಯ ಮುಖ್ಯಮಂತ್ರಿಗಳೇ, ಏನು ಡಾಕ್ಟರ್ BR ಅಂಬೇಡ್ಕರ್ ಜನ್ಮದಿನದಂದು ಅವತ್ತು ಯಾವುದೇ ಒಂದು ಅಹಿತಕರ ಚಟುವಟಿಕೆ ನಡೆಯಬಾರದು ಮತ್ತು ಅವರ ಜನ್ಮದಿನದಂದು ಅತ್ಯಂತ ವಿಜೃಂಭಣೆಯಾಗಿ ಶಾಂತಿಯುತವಾಗಿ ಅವರ ದಿನಾಚರಣೆ ನಡಿಬೇಕಪ್ಪ ಅಂದರೆ ಅವರ ಜನ್ಮ ದಿನಾಚರಣೆ ಆಗಿರ್ತಕ್ಕಂಥ ಏಪ್ರಿಲ್ 14ರಂದು ಇಡೀ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಸರಾಯಿ ನಿಷೇಧ ಮಾಡಬೇಕು. ಸರಾಯಿ ನಿಷೇಧ ಮಾಡುವ ಮೂಲಕ ಈ ನಮ್ಮ ಕರ್ನಾಟಕ ರಾಜ್ಯವನ್ನು ಮಾದರಿ ರಾಜ್ಯವನ್ನು ಆಗಿ ಮಾಡಬೇಕೆಂದು ಈ ಮೂಲಕ ಕರ್ನಾಟಕದ ಮಾನ್ಯ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಮಾನ್ಯ ಸಿದ್ದರಾಮಯ್ಯನಲ್ಲಿ ಈ ಮೂಲಕ ನಾನು ಆಗ್ರಹಪಡಿಸುತ್ತೇನೆ. ನಾನು ನಿಡಗುಂದಿ ತಾಲೂಕು ರೈತ ಸಂಘದ ಅಧ್ಯಕ್ಷ ತಿರುಪತಿ ಬಂಡಿ ವಡ್ಡರ್. ಮಾನ್ಯರೇ, ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಸಿದ್ದರಾಮಯ್ಯವರಲ್ಲಿ ವಿನಂತಿ, ಸಂವಿಧಾನ ಶಿಲ್ಪಿ ಶಿಕ್ಷಣ ಪ್ರೇಮಿಗಳಾದ
ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರರ ಜೀವಿತ ಅವಧಿಯಲ್ಲಿ ದೇಶದಲ್ಲಿ ಬಡವರು ಮತ್ತು ದೀನ ದಲಿತರು ಮಹಿಳೆಯರ ಒಳಿತಿಗಾಗಿ ಹಾಗೂ ಶಿಕ್ಷಣ ಮತ್ತು ಸಮಾಜದ ಸುಧಾರಣೆಗೆ ಶ್ರಮಿಸಿದ ಮಹಾನಾಯಕರು. ಇವರ ಕಾರ್ಯಕ್ಕೆ ಇಡೀ ಜಗತ್ತು ಮೆಚ್ಚಿಕೊಂಡಿದೆ. ಇಂಥ ಮಹಾನಾಯಕರಿಗೆ ಎಲ್ಲರೂ ಗೌರವ ಸಲ್ಲಿಸಬೇಕು. ಆದ್ದರಿಂದ ಇಂಥ ಮಹಾನಾಯಕರ ಜನ್ಮದಿನದಂದು ಯಾವುದೇ ಅಹಿತಕರ ಚಟುವಟಿಕೆಗಳು ನಡೆಯಬಾರದು. ಅತ್ಯಂತ ವಿಜೃಂಭಣೆ ಹಾಗೂ ವಿಶೇಷವಾಗಿ ಆಚರಿಸುವಂತಾಗಬೇಕು. ಹೀಗಾಗಿ ಇವರ ಜನ್ಮದಿನವಾದ ಏಪ್ರಿಲ್ 14ರಂದು ಪ್ರತಿ ವರ್ಷ ರಾಜ್ಯಾದ್ಯಂತ ಸಂಪೂರ್ಣವಾಗಿ ಮದ್ಯಪಾನ ಮಾರಾಟ ಸಂಪೂರ್ಣವಾಗಿ ನಿಷೇಧಿಸುವ ಮೂಲಕ ದೇಶದಲ್ಲಿ ನಮ್ಮ ಕರ್ನಾಟಕ ರಾಜ್ಯವನ್ನು ಮಾದರಿ ರಾಜ್ಯವನ್ನಾಗಿ ಮಾಡಬೇಕೆಂದು ಈ ಮೂಲಕ ವಿನಂತಿಸಿಕೊಳ್ಳುತ್ತೇನೆ. ಭಾರತೀಯ ದಲಿತ ಪ್ಯಾಂಥರ್ ಜಿಲ್ಲಾಧ್ಯಕ್ಷರಾದ ರಾಮಸ್ವಾಮಿ ಕಡಿಮನಿ. ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಗೆಲುವು ಬೇಕಾ? ಹಾಗಾದ್ರೆ ಕೇಳಿ. ರಾಕುಂಪಿ ಫೌಂಡೇಶನ್ ಮತ್ತು ರಾಯಣ್ಣ ಶಿಕ್ಷಣ ಸಂಸ್ಥೆಯ ಧನುಷ್ ಕೋಚಿಂಗ್ ಕ್ಲಾಸಸ್. ಇಲ್ಲಿ ನಿಮ್ಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಾದ ಸೈನಿಕ, ಕಿತ್ತೂರು, ನವೋದಯ, ಆರ್ಎಂಎಸ್, ಮೊರಾರ್ಜಿ ವಿಶೇಷ ಹಾಗೂ ವ್ಯವಸ್ಥಿತ ತರಬೇತಿ ನೀಡಲಾಗುತ್ತದೆ. 3, 4, 5 ತರಗತಿಗೆ ಗಣಿತ, ಇಂಗ್ಲಿಷ್, ಐಕ್ಯೂ ಮತ್ತು ಜಿಕೆಗೆ ವ್ಯವಸ್ಥಿತ ತರಬೇತಿ ಕೊಡಲಾಗುತ್ತದೆ. ತರಗತಿಗಳು ಏಪ್ರಿಲ್ 6, 2026ರಿಂದ ಆರಂಭವಾಗಲಿದೆ.